ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಮೊಟ್ಟ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿ ಆಗಿದೆ, ಹಾಗೆ ದ್ವಾದಶ ರಾಶಿಗಳು ಅಂದರೆ 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಇದರೊಟ್ಟಿಗೆ ನಿಮ್ಮ ಕರೆಗಳನ್ನು ಕೂಡ ನಾವು ಸ್ವೀಕರಿಸ್ತೀವಿ. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಪ್ರಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುಜಿ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಎಂದಿನಂತೆ ಪಂಚಾಂಗವನ್ನು ತಿಳಿದುಕೊಳ್ಳುವಂತಹ ಸಮಯ. ಇವತ್ತು ವಿಶೇಷವಾಗಿರುವಂತಹ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ಹೇಮಂತ ಋತು, ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿರುವಂಥದ್ದು. ಶುಕ್ಲ ಪಕ್ಷದ ಶುಕ್ರವಾರ ತುಂಬ ವಿಶೇಷವಾಗಿರುವಂತಹ ದಿನ. ಈ ದಿನ ಚತುರ್ಥಿ, ಧನಿಷ್ಠ ನಕ್ಷತ್ರ, ವಜ್ರಯೋಗ, ವಣಿಜ ಕರ್ಣವನ್ನು ಕೂಡ ನಾವು ಪಂಚಾಂಗಗಳಲ್ಲಿ ತಿಳ್ಕೊಬೋದು. ಇನ್ನು ಇವತ್ತಿನ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ಇವತ್ತು ರಾಹುಕಾಲ 10 ಗಂಟೆ 59 ನಿಮಿಷದಿಂದ 12 ಗಂಟೆ 24 ನಿಮಿಷದವರೆಗೆ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 3 ಗಂಟೆ 15 ನಿಮಿಷದಿಂದ 4 ಗಂಟೆ 40 ನಿಮಿಷದವರೆಗೆ ಈ ದಿನ ಯಮಗಂಡ ಕಾಲವನ್ನು ಕೂಡ ನೋಡ್ಕೋಬೋದಾಗಿದೆ. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 8 ಗಂಟೆ 8 ನಿಮಿಷದಿಂದ 9 ಗಂಟೆ 34 ನಿಮಿಷದವರೆಗೆ ಗುಳಿಕ ಕಾಲವನ್ನು ಕೂಡ ನೋಡ್ಕೋಬೋದು. ಇನ್ನು ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ 5 ಗಂಟೆ 2 ನಿಮಿಷದಿಂದ 5 ಗಂಟೆ 53 ನಿಮಿಷದವರೆಗೆ ಈ ದಿನ ಪ್ರಾತಃ ಕಾಲವನ್ನು ಕೂಡ ನಾವು ಬ್ರಾಹ್ಮಿ ಮುಹೂರ್ತವಾಗಿ ನೋಡ್ಕೋಬೋದಾಗಿದೆ. ಇನ್ನು ಇವತ್ತಿನ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 43 ನಿಮಿಷಕ್ಕೆ ಸೂರ್ಯೋದಯವಾದರೆ ಸೂರ್ಯಾಸ್ತಮ ಕೂಡ ಸಂಜೆ 6 ಗಂಟೆ 5 ನಿಮಿಷಕ್ಕೆ ಈ ದಿನ ಸೂರ್ಯ ಅಸ್ತಮವನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಹಾಗೆ ಆ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರ ಮಾರ್ಗಗಳು ಹೇಗಿವೆ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಮೊದಲ 6 ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶುಭ ಶುಕ್ರವಾರ, ಎಲ್ಲರಿಗೂ ಕೂಡ ಅನುಕೂಲ ಆಗಲಿ, ಒಳ್ಳೆಯದಾಗಲಿ ಅಂತ ಬಯಸ್ತಾ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡುವಂಥದ್ದು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ಹಾಗಾಗಿ ಪ್ರಥಮ ರಾಶಿಯಾಗಿ ಮೇಷರಾಶಿಯ ಬಗ್ಗೆ ಈ ದಿನ ತಿಳ್ಕೊಂಡಾಗ ನೋಡಿ, ಯಾವುದೇ ಸಾಲ ಅಥವಾ ಹಣಕಾಸಿನ ಸಂಬಂಧಿಸಿದಂತೆ ಅನುಕೂಲಕರವಾದ ಫಲಿತಾಂಶವನ್ನು ಕೂಡ ಈ ದಿನ ನೀವು ಪಡಿಬೋದಾಗಿದೆ. ಅಂದರೆ ಏನಾದರೂ ಈ ಸಾಲ ತಗೋಬೇಕು ಅಂದ್ಕೊಂಡಿದ್ರೆ ಅಥವಾ ಹಣದ ವಿಚಾರವಾಗಿ ಆಗಲಿ ಏನಾದರೂ ನೀವತ್ತು ಒಂದು ವ್ಯವಹಾರ ಮಾಡ್ಕೊಳ್ಬೇಕಾದ್ರೂ ಕೂಡ ಇವತ್ತು ವಿಶೇಷವಾಗಿ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದೆ. ಇನ್ನು ಫಲಿತಾಂಶ ಪಡೆದಿದ್ದರೆ ದಿಢೀರ್ ಖರ್ಚುಗಳು ಕೂಡ ಎದುರಾಗುವಂಥದ್ದು ಕೂಡ ನೋಡ್ಕೊಳ್ಬೇಕಾಗುತ್ತೆ. ವಿಶೇಷವಾಗಿ ಖರ್ಚುಗಳ ಬಗ್ಗೆ ನಿಗಾ ಇಡಬೇಕಾಗುತ್ತೆ. ಯಾಕಂದರೆ ಹಣ ಸಾಲವಾಗಿ ಸಿಗುತ್ತೆ ಅಂತ ಹೇಳ್ತೀವಿ ಹೊರತ ಹಣವನ್ನು ವ್ಯರ್ಥ ಮಾಡುವುದರಿಂದ ಅದರಿಂದ ಅನಾನುಕೂಲಗಳಾಗುತ್ತೆ. ಹಾಗಾಗಿ ಹಣದ ವಿಚಾರವಾಗಿ ಜಾಗೃತಿಯಿಂದ ಇರಬೇಕಾಗುತ್ತೆ ಮೇಷರಾಶಿಯವರು. ಇನ್ನು ಈ ವೃಷಭ ರಾಶಿಯವರಿಗೆ ನೋಡಿದಾಗ ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರ ಮಾಡೋರಿಗೆ ಅನಿರೀಕ್ಷಿತವಾದ ಅವಕಾಶಗಳು ಕೂಡ ದೊರಕುವಂಥದ್ದು. ಯಾರೆಲ್ಲ ವೃಷಭ ರಾಶಿಯವರು ಷೇರು ಮಾರುಕಟ್ಟೆಯಲ್ಲಿ ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಅನಿರೀಕ್ಷಿತವಾಗಿ ನಿಮಗೆ ಅನುಕೂಲ ಆಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ಅಂದರೆ ಅವಕಾಶಗಳು ಹೆಚ್ಚಿನ ಮಟ್ಟದಾಗಿ ಸಿಗುವಂಥದ್ದು ಕೂಡ ಈ ದಿನ ನಿಮಗೆ ನೋಡ್ಬೋದಾಗಿದೆ. ಇನ್ನು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ ಕೂಡ ಆಗುವಂಥದ್ದು. ವೃಷಭ ರಾಶಿಯವರಿಗೆ ಏನಾದರೂ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದರೂ ಕಲಹಗಳಾಗಿದ್ದರೆ ಅಥವಾ ಏನಾದರೂ ತೊಂದರೆಗಳು ಅನುಭವಿಸಿದರೆ ಈ ದಿನ ಈ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನಿಮಗೆ ಅನುಕೂಲಕರ ಸಂಗತಿ ಮತ್ತು ಫಲಿತಾಂಶವನ್ನು ಕೂಡ ಈ ದಿನ ನೀವು ಎದುರು ನೋಡ್ಬೋದಾಗಿದೆ ವೃಷಭ ರಾಶಿಯವರು. ಇನ್ನು ಈ ಮಿಥುನ ರಾಶಿಯವರಿಗೆ ನೋಡಿದಾಗ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ವಿದೇಶ ಪ್ರಯಾಣ ಅಥವಾ ದೂರ ಪ್ರಯಾಣ ಕೂಡ ಮಾಡಬೇಕಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೆ. ಅಂದರೆ ನೋಡಿ, ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ನಿಮ್ಮೇನೋ ಒಂದು ವ್ಯಾಪಾರನ, ಉದ್ಯೋಗ, ಏನೋ ಒಂದು ಕೆಲಸ ಎಲ್ಲೋ ಒಂದು ಹತ್ರ ಮಾಡ್ತಾ ಇರ್ತಾರೆ, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನು ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಪ್ರಯಾಣಕ್ಕೆ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ಬೋದು. ಕೆಲವರು ಈ ವಿದೇಶಕ್ಕೆ ಹೋಗ್ಬೇಕು ಅಂದ್ಕೊಂಡ್ಬಿಟ್ಟಿರ್ತಾರೆ, ಅಂದರೆ ವಿದೇಶ ಪ್ರಯಾಣ ಮಾಡಬೇಕು ಅಂದ್ಕೊಂಡಿರ್ತಾರೆ. ಅವರೆಲ್ಲರಿಗೂ ಕೂಡ ಕೆಲವರಿಗೆ ನೋಡಿ ಆಗ್ತಾ ಇರಲ್ಲ, ಏನಾದರೂ ಒಂದು ತೊಂದರೆನೋ ತೊಡಕು ಆತಂಕ ಏನಾದರೂ ಒಂದು ಆಗ್ತಾ ಇರುತ್ತೆ. ಆದರೆ ಇದನ್ನ ವಿದೇಶಕ್ಕೆ ಸಂಬಂಧಪಟ್ಟಂತಹ ನೀವು ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ಏನಾಗುತ್ತೆ, ವಿದೇಶಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ.
ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದೆ. ಹಾಗೆ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಆರೋಗ್ಯದ ಕಡೆ ಗಮನ ಹರಿಸೋದು ಕೂಡ ತುಂಬ ಒಳ್ಳೆಯದಂತ ಹೇಳ್ತಾ ಇದೆ. ಯಾಕಂದರೆ ಆರೋಗ್ಯದ ಕಡೆ ಹೆಚ್ಚಿನದಾಗಿ ಗಮನ ಹರಿಸಬೇಕು ಇವತ್ತು ಮಿಥುನ ರಾಶಿಯವರು. ಏನಾದರೂ ಈ ಸಣ್ಣ ಪುಟ್ಟ ತೊಂದರೆಗಳಾಗುವಂಥದ್ದು ಅಥವಾ ಚಿಕ್ಕದಾಗಿ ತಲೆನೋವು ಬಂದು ಕೂಡ ಅದು ಮುಂದೆ ತುಂಬ ಜಾಸ್ತಿ ಆಗುತ್ತೆ ಅಂತಲೂ ಕೂಡ ಹೇಳುವಂಥದ್ದು, ಅಥವಾ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಈ ದಿನ ಕಂಡುಬಂದರೂ ಕೂಡ ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಮಿಥುನ ರಾಶಿಯವರು ಈ ದಿನ ಮಾಡಿಕೊಳ್ಳಲೇಬೇಕಾಗುತ್ತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿಯವ್ರಿಗೆ ನೋಡಿದಾಗ ಧರ್ಮ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡುವಿರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಕಟಕ ರಾಶಿಯವರು ನೋಡ್ಕೊಳ್ಬೇಕು, ಧರ್ಮ ಕಾರ್ಯಕ್ಕೆ ಹಣವನ್ನು ಖರ್ಚು ಮಾಡಿದಾಗ ಅದು ಅನುಕೂಲ ಆಗುತ್ತೆ. ಯಾವತ್ತಾದರೂ ನೋಡಿ ಪುಣ್ಯ ಕೆಲಸಗಳು ಅಂತ ಹೇಳ್ತಾರೆ, ಏನಾದರೂ ದಾನ ಧರ್ಮ ಮಾಡುವಂಥದ್ದು, ಅಥವಾ ಏನಾದರೂ ಒಂದು ದೇವಸ್ಥಾನಗಳಲ್ಲಿ ಅನ್ನಪ್ರಸಾದಕ್ಕೆ ಹಣವನ್ನು ಕೊಡುವಂಥದ್ದು, ಅಥವಾ ಯಾರಿಗಾದರೂ ಈ ಭೋಜನವನ್ನು ಮಾಡಿಸುವಂಥದ್ದು, ಅಥವಾ ಏನಾದರೂ ಬಟ್ಟೆಗಳನ್ನು ಕೊಡುವಂಥದ್ದು, ಈ ರೀತಿ ಧರ್ಮ ಕಾರ್ಯಗಳನ್ನು ಮಾಡಿಕೊಂಡಾಗ ಅದು ನಮಗೆ ಪುಣ್ಯ ಫಲವಾಗಿ ಮುಂದಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗುವಂಥದ್ದು, ಅಥವಾ ಮನೆಯಲ್ಲಿ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ನೆಲೆಸುವಂಥದ್ದು, ವ್ಯಾಪಾರ ಉದ್ಯೋಗಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದು ಕೂಡ ನೀವು ಕಾಣ್ಬೋದಾಗಿದೆ ಕಟಕ ರಾಶಿಯವರು. ಇನ್ನು ದೂರದ ಗೆಳೆಯರನ್ನು ಕೂಡ ನಿರೀಕ್ಷಿತ ಸಂಧಿಸುವಿರಿ ಅಂತಲೂ ಕೂಡ ಹೇಳ್ತಾ ಇದೆ. ಅನುಕೂಲ ಆಗುತ್ತೆ ಅಂದರೆ ನಿಮ್ಮ ಗೆಳೆಯರ ಭೇಟಿಯಿಂದ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ಕೂಡ ಈ ದಿನ ನೋಡ್ಬೋದು ಕಟಕ ರಾಶಿಯವ್ರಿಗೆ. ಇನ್ನು ಹಣಕಾಸು ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತೀವಿ. ಯಾವಾಗ ನಾವು ಸನ್ನಡತೆಯಲ್ಲಿ ಧರ್ಮ ಒಂದು ನಡತೆಯಲ್ಲಿ ಇರ್ತೀವಿ, ನಾವೊಂದು ಧರ್ಮವನ್ನು ಆಚರಣೆ ಮಾಡ್ತೀವಿ, ಅವಾಗ ಏನಾಗುತ್ತೆ, ಎಲ್ಲ ವಿಚಾರದಲ್ಲೂ ಕೂಡ ನಮಗೆ ಅನುಕೂಲ ಆಗುತ್ತೆ, ಹಣದ ವಿಚಾರವಾಗಿ ಕೂಡ ನಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ನೋಡ್ಬೋದಾಗಿದೆ. ಇನ್ನು ಸಿಂಹರಾಶಿಯವ್ರಿಗೆ ನೋಡಿದಾಗ ವ್ಯಾಪಾರ ಸ್ಥಳದಲ್ಲಿ ಏನಾದರೂ ಕಳೆದುಕೊಳ್ಳುವ ಸಂಭವ ಇದೆ ಅಂತ ಹೇಳ್ತಾ ಇದೆ. ಸಿಂಹರಾಶಿಯವರು ಅವಶ್ಯಕವಾಗಿ ತಿಳ್ಕೋಬೇಕು, ವ್ಯಾಪಾರದಲ್ಲಿ ಏನಾದರೂ ಕಳೆದುಕೊಂಡು ಹೋಗುವಂತಹ ಸಂಭವ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ವಿಶೇಷವಾಗಿ ಸಿಂಹರಾಶಿಯವರು ತಿಳ್ಕೋಬೇಕು, ಏನಾದರೂ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ವಿರಸ ತೋರುವ ಸಾಧ್ಯತೆ ಕೂಡ ಇದೆ. ಸಿಂಹರಾಶಿಯವರು ಅವಶ್ಯಕವಾಗಿ ತಿಳ್ಕೋಬೇಕು, ಮನೆಯಲ್ಲೂ ಕೂಡ ಈ ಜಗಳದ ವಾತಾವರಣನೋ ಅಥವಾ ವಿರಸದ ವಾತಾವರಣನೋ, ಸುಮ್ಮನೆ ಏನಾದರೂ ಸುಮ್ಮನೆ ಯಾರೋ ಏನೋ ಅಂತ ಮಾತಾಡಿ ಬೇರೆಯವರಿಂದ ಸುಮ್ಮನೆ ಕಲಹಗಳು ಹೆಚ್ಚಾಗುವಂಥದ್ದು ಸಂಭವ ಹೆಚ್ಚಾಗಿರೋದ್ರಿಂದ ಮನೆಯಲ್ಲಿ ನೀವು ವಿಶೇಷವಾಗಿ ಜಾಗ್ರತೆಯಿಂದ ಮಾತಾಡಬೇಕು. ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗುತ್ತೆ. ಸಿಂಹರಾಶಿಯವರು ವಿನಾಕಾರಣ ಯಾರ ಮೇಲೂ ಕೂಡ ಅಪವಾದಗಳು ಮಾಡೋದಾಗಲಿ ಅಥವಾ ಬೇರೆ ಥರ ಮಾತುಗಳನ್ನು ಆಡೋದಾಗಲಿ ಮಾಡಬಾರ್ದು. ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕಂದರೆ ಜಾಗೃತರಾಗಿ ಈ ದಿನ ಇರಬೇಕಾಗುತ್ತೆ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ದೇವರ ಪೂಜೆ ಪುನಸ್ಕಾರಗಳು ಹೆಚ್ಚು ಒಲವು ತೋರಿಸ್ತೀರಿ ಅಂತ ಹೇಳ್ತಾ ಇದೆ. ವಿಶೇಷವಾಗಿ ಕನ್ಯಾ ರಾಶಿಯವರು ನೋಡ್ಕೊಳ್ಬೇಕು, ದೇವರ ಪೂಜೆ ಪುನಸ್ಕಾರಗಳಲ್ಲಿ ಹೆಚ್ಚು ಒಲವನ್ನು ತೋರಿಸುವಂತಹ ಸುದಿನ ಅಂತ ಹೇಳ್ಬೋದು. ಯಾಕಂದರೆ ನಾವು ಯಾವಾಗ ನಮ್ಮನ್ನು ನಾವು ದೇವ ಪೂಜೆಯಲ್ಲಿ ತೊಡಗಿಸಿಕೊಳ್ತೀವಿ, ಮನಸ್ಸಿಂದ ಕೂಡ ನೆಮ್ಮದಿಯಾಗಿರ್ತೀವಿ, ಮನಃಶಾಂತಿ ಸಿಗುತ್ತೆ. ಕೆಲವೊಂದು ವಿಚಾರದಲ್ಲಿ ಏನೋ ಮನಸ್ಸಿಗೆ ತುಂಬ ಕಷ್ಟ ಅನಿಸ್ತಾ ಇರುತ್ತೆ, ಅದು ಕೆಲಸ ಕಾರ್ಯ ಆಗ್ತಾ ಇರಲ್ಲ. ಆದರೆ ಯಾವಾಗ ನಾವು ದೇವರ ಮೊರೆ ಹೋಗ್ತೀವಿ ನಮಗೆ ಅನುಕೂಲ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುವಂಥದ್ದು ಕೂಡ ನೋಡ್ಬೋದು. ಇನ್ನು ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತೆ. ನೋಡಿ, ಯಾವಾಗ ನಾವು ದೇವ ಪೂಜೆಗಳಲ್ಲಿ ಇರ್ತೀವಿ, ಮಾನಸಿಕವಾಗಿ ಯಾವಾಗ ಮನುಷ್ಯ ಕುಗ್ಗಿ ಹೋಗ್ತಾ ಇರ್ತಾನೆ ಅವಾಗೆ ಪುನಶ್ಚೇತನ ಆಗುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಮಾನಸಿಕವಾಗಿ ಕೂಡ ಸದೃಢರಾಗ್ತೀರಾ, ಸಬಲರಾಗ್ತೀರಾ ಅಂತ ಕೂಡ ಹೇಳ್ತಾ ಇದೆ ಕನ್ಯಾ ರಾಶಿಯವರಿಗೆ. ಇನ್ನು ದಿನಸಿ ವ್ಯಾಪಾರಿಗಳಿಗೆ ಹೆಚ್ಚು ಕೆಲಸ ಕೂಡ ಇರುವಂಥದ್ದು ನೋಡ್ಬೋದು. ಇವತ್ತು ಯಾರೆಲ್ಲ ದಿನಸಿ ವ್ಯಾಪಾರಗಳು ಮಾಡ್ತಿರೋದು ತುಂಬ ಕೆಲಸಗಳು ಇರುತ್ತೆ, ಅದಕ್ಕೆ ತಕ್ಕಂತಹ ಅನುಕೂಲ ಮತ್ತು ಧನಾಗಮನದ ನಿರೀಕ್ಷೆ ಕೂಡ ಕನ್ಯಾ ರಾಶಿಯವರು ಇದನ್ನು ಮಾಡ್ಬೋದಾಗಿದೆ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಈಗ ಮೊದಲನೇ ಕರೆ ಸಿದ್ಧವಾಗಿದೆ, ನೋಡೋಣ. ಶ್ವೇತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ, ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? ಡಿಸೆಂಬರ್ 8, 92. ಓಕೆ, 8/12/92. ಸಮಯ ಅರ್ಲಿ ಮಾರ್ನಿಂಗ್ 5:30. ಓಕೆ, ಬೆಳಗಿನ ಜಾವ 5:30ಕ್ಕೆ. ಯಾವ ಊರಲ್ಲಿ ಹುಟ್ಟಿರೋದು? ಬ್ಯಾಂಗ್ಳೂರೇ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ನೇರವಾಗಿ ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ, ಹೇಳಿಮಾ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರು, ಹೇಳಿ, ಏನು ಪ್ರಶ್ನೆ ಇದೆ? ಇದು ನನ್ಗೆ ವರ್ಕ್ ವೈಸ್ ಅಂದ್ರೆ ನನ್ನ ವರ್ಕ್ ಅಲ್ಲಿ ಹೇಗೆ ಗ್ರೋತ್ ಇದೆ ಅಂತ ಕೇಳಬೇಕಿತ್ತು ಗುರುಜಿ ಅವರೇ. ಓಕೆ, ನೋಡಿ, ಇವಾಗ ನಿಮಗೆ ಲಗ್ನದಲ್ಲಿ ರಾಹು ಮತ್ತು ಸೂರ್ಯ ಇರುವುದರಿಂದ ನಿಮ್ಗೆ ಏನಂದರೆ ನೀವು ಮಾಡೋ ಕೆಲಸದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀರ. ಆದರೆ ಏನಾಗುತ್ತೆ, ನಿಮಗೆ ಕರ್ಮಸ್ಥಾನ ಅಂತ ಹೇಳ್ತೀವಿ, ಶನಿಯ ಪ್ರಭಾವದಿಂದ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಶನಿ ಏನು ಮಾಡ್ತಾನೆ, ಇಷ್ಟಪಟ್ಟು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ನೀವು ಏನು ಮಾಡ್ಕೊಳ್ಬೇಕು, ಕೆಲವೊಂದು ವಿಚಾರದಲ್ಲಿ ಯಾವುದೇ ಕೆಲಸ ಆದರೂ ಕೂಡ ಕೆಲವರು ನೋಡಿ ನಿಮ್ಮ ಜೊತೆಗಾರರಿಂದ ನಿಮಗೆ ತುಂಬ ತೊಂದರೆ ಅನುಭವಿಸ್ತಾ ಇರ್ತೀರಾ, ನೀವು ಕೆಲಸ ಮಾಡ್ತಾ ಇರ್ತೀರಾ ತುಂಬ ಚೆನ್ನಾಗಿ. ಏಕೆಂದರೆ ಈಗ ನೀವು ಬೆಳೀತಾ ಇದ್ದೀರಿ ಅಂತಂದರೆ ನಿಮ್ಮನ್ನು ತುಳಿಲಿಕ್ಕೆ ನೋಡ್ತಾ ಇರ್ತಾರೆ, ನಿಮ್ಮ ಅಕ್ಕಪಕ್ಕದರಿಂದ ಸ್ವಲ್ಪ ತೊಂದರೆ ಆಗುವಂಥದ್ದು. ಹಾಗಾಗಿ ಈ ಕೆಲಸದ ವಿಚಾರವಾಗಿ ನೀವೇನು ಮಾಡಬೇಕು ಅಂತ ತುಂಬ ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಯಾವುದೇ ಬೇರೆ ವಿಚಾರಗಳಿಗೆ ನಿಮ್ಮನಿಗೆ ತಲೆ ಕೊಡದಿರ ನೀವು
ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಾಗ ನಿಮಗೆ ವಿಶೇಷವಾಗಿ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಯಾಕಂದರೆ ನೋಡಿ, ಈಗ ಒಬ್ಬ ಮನುಷ್ಯ ಬೆಳೀತಾ ಇರ್ತಾನೆ ಅಂತಂದರೆ ತುಳಿಲಿಕ್ಕೆ ಪಕ್ಕದಲ್ಲೇ ಇರ್ತಾರೆ. ಹಾಗಾಗಿ ಈ ಹಿತಶತ್ರುಗಳ ಕಾಟದಿಂದ ನಿಮಗೆ ಕೆಲಸದಲ್ಲಿ ಅಭಾವ ಉಂಟಾಗುವಂಥದ್ದು, ಪದೇ ಪದೇ ಈ ಕೆಲಸಗಳನ್ನು ಬೇರೆ ಕಡೆ ನೀವು ವರ್ಗಾವಣೆ ಮಾಡ್ಕೊಳ್ತಾ ಇರ್ತೀರ. ತುಂಬ ಸರಿ ನಿಮಗೆ ಕೆಲಸದಲ್ಲಿ ಈ ರೀತಿ ಆಗಿದೆ. ಯಾಕಂದರೆ ಬೇರೆ ಬೇರೆ ಕಡೆ ಕೆಲಸಕ್ಕೆ ಹೋಗುವಂಥದ್ದು, ಎಲ್ಲಿ ಹೋದರೂ ಕೂಡ ಇದೇ ರೀತಿಯೇ ಇರೋದ್ರಿಂದ ನೀವೇನು ಮಾಡ್ಕೊಳ್ಬೇಕು, ಈ ಶನಿವಾರಗಳು ಶನಿ ದೇವಸ್ಥಾನಗಳಿಗೆ ತಪ್ಪದೇ ಹೋಗಬೇಕಾಗುತ್ತೆ. ಯಾಕಂದರೆ ಈ ಕೆಲಸದ ವಿಚಾರವಾಗಿ ಕರ್ಮಸ್ಥಾನದಲ್ಲಿ ಶನಿ ಏನಾದರೂ ನೀಚ ಸ್ಥಾನದಲ್ಲಿ ಇರುವುದರಿಂದ ನಿಮಗೆ ಈ ಕೆಲಸದ ವಿಚಾರವಾಗಿ ಪದೇ ಪದೇ ತೊಂದರೆ ಆಗುತ್ತೆ. ಎಲ್ಲೋದ್ರೂ ಕೂಡ ನೋಡಿ, ಕೆಲಸ ತುಂಬ ಚೆನ್ನಾಗಿ ಗೊತ್ತು, ನಿಮಗೆ ಏನು ಮಾಡಬೇಕು ಅಂತ ಗೊತ್ತಿರುತ್ತೆ, ಆದರೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇರಲ್ಲ ಹಿತಶತ್ರುಗಳಿಂದ. ಹಾಗಾಗಿ ಈ ರೀತಿ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಶನೇಶ್ವರನನ್ನು ಶನಿವಾರಗಳನ್ನು ಪೂಜೆ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಗುರೂಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರೂಜಿಯವ್ರನ್ನ ಭೇಟಿ ಆಗ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ. ತುಮಕೂರಿಂದ ಗಾಯತ್ರಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನಾವು ಮನೆ ಕಟ್ಟಿದೀವಿ ಮೇಡಮ್. ನಮ್ಗೆ ಗೃಹ ಪ್ರವೇಶ ಮಾಡೋದಕ್ಕೆ ಆಗ್ತಾ ಇಲ್ಲ. ಓಕೆ, ನಾವು ಹಾಗೆ ಒಂದು ಪುಣ್ಯ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀವಿ. ಅದಕ್ಕೆ ಹೋಮ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಮಾಡಿಸ್ಬೇಕಾ? ಹೋಮ ಮಾಡ್ಕೊಂಡು ಹೋಗ್ಬೋದಾ? ಬರೀ ಒಂದ್ ಪುಣ್ಯ ಮಾಡ್ಕೊಂಡು ಹಾಲು ಹಚ್ಕೊಂಡು ಅದ್ರ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಗುರುಜಿ ಇದ್ದಾರೆ, ನೇರವಾಗಿ ಅವ್ರ ಹತ್ರ ಮಾತಾಡಿಮ್ಮ. ನಮಸ್ತೆ ಅಮ್ಮ, ಹೇಳಿ. ಏನು ಗೊತ್ತಾ, ಈಗ ಒಂದು ಮೇಡಮ್ಮ, ಗೃಹ ಪ್ರವೇಶ ಅಂತ ಬಂದಾಗ ಕೆಲವ್ರು ಹೇಳ್ತಾರೆ, ಈಗ ಹೋಮ ಮಾಡಿಸ್ಬೇಕೋ ಮಾಡಿಸ್ಬಾರ್ದು ಅಂತ ತುಂಬ ದೊಡ್ಡ ಇದು ಪ್ರಶ್ನೆ ಆಗಿಬಿಟ್ಟಿರುತ್ತೆ. ಯಾಕಂದರೆ ಒಂದು ಗೃಹ ಅಲ್ಲಿ ಒಂದು ಶಾಂತಿ, ಸುಖ, ಶಾಂತಿ, ನೆಮ್ಮದಿ ನೆಲೆಸ್ಬೇಕಂದ್ರೆ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ವಾಸ್ತು ಚೆನ್ನಾಗಿರಬೇಕು, ವಾಸ್ತು ಪೂಜೆಗಳು ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಅವತ್ತು ನೀವು ಗೃಹ ಪ್ರವೇಶದಿಂದ ಅವಶ್ಯಕವಾಗಿ ವಾಸ್ತು ಹೋಮ ಮತ್ತು ವಾಸ್ತು ಶಾಂತಿಯನ್ನು, ವಾಸ್ತು ಬಲಿಯನ್ನು ಅವಶ್ಯಕವಾಗಿ ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹೋಮವನ್ನು ಮಾಡದೇ ಇರಬಾರ್ದು, ಹೋಮವನ್ನು ಮಾಡಲೇಬೇಕು. ಅದನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತಮ್ಮ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಗುರುಜಿಯವ್ರನ್ನ ನೇರವಾಗಿ ಬಂದು ಭೇಟಿ ಆಗಬೇಕು ಅನ್ನೋದಾದರೆ ಇದೇ ಬೆಂಗಳೂರಿನಲ್ಲೇ ಅವರ ಕಚೇರಿ ಇದೆ, ನೇರವಾಗಿ ಭೇಟಿ ಆಗ್ಬೋದು. ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ದ್ವಾದಶ ರಾಶಿಗಳಲ್ಲಿ ಮೊದಲ 6 ರಾಶಿಗಳು ಹೇಗಿತ್ತು ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಕೊನೆಯ 6 ರಾಶಿಗಳು ಯಾವ ರೀತಿಯಾಗಿದೆ ಅಂದರೆ ತುಲಾ ರಾಶಿಯಿಂದ ಯಾವ ರಾಶಿ ಹೇಗಿದೆ, ಅದರ ಫಲಾನುಫಲಗಳು ಹೇಗಿವೆ ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಇದರ ಕುರಿತಾಗಿ ನೋಡಿ, ವಿಶೇಷವಾಗಿ ತುಲಾರಾಶಿ ನೋಡುವಂಥದ್ದು. ಈ ತುಲಾರಾಶಿಯವ್ರಿಗೆ ಈ ದಿನ ಶ್ರಮ ವಹಿಸಿ ಮಾಡುವ ಕೆಲಸಗಳಿಗೆ ವಿಘ್ನ ಬರುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ನೀವು ಮಾಡತಕ್ಕಂತಹ ಕೆಲಸಗಳಲ್ಲಿ ನೋಡಿ, ಎಷ್ಟು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಾ, ತುಂಬ ಇಷ್ಟಪಟ್ಟು ಕೂಡ ಕೆಲಸ ಮಾಡ್ತಾ ಇರ್ತೀರ. ಆದರೆ ಈ ವಿಘ್ನಗಳು ಬರುತ್ತೆ ಅಂತ, ಯಾರಾದರೂ ಬಂದು ತೊಂದರೆ ಮಾಡುವಂಥದ್ದು ಅಥವಾ ಕೆಲಸ ಮಾಡಲಿಕ್ಕೆ ಬಿಡದೇ ಇಲ್ಲ, ಆ ರೀತಿ ಮನಸ್ಸಿಗೆ ನೋವು ಮಾಡುವಂಥದ್ದು, ಈ ರೀತಿ ಸನ್ನಿವೇಶ ಎದುರಾಗುವಂಥದ್ದು. ಹಾಗಾಗಿ ನೋಡಿಕೊಂಡು ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಇನ್ನು ವಿವಿಧ ಮೂಲಗಳಿಂದ ಹಣ ಬರುವ ಕೆಲವರಿಗೆ ವೃತ್ತಿಯಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಿರುವಂತಂದರೆ ಬೇರೆ ಕಡೆಯಿಂದ ಹಣ ಬರುವಂಥದ್ದು ಕೂಡ ಈ ದಿನ ಇರುತ್ತೆ ಅಂತ. ನಿಮಗೆ ಏನಾದರೂ ಈ ಹಣದ ವಿಚಾರವಾಗಿ ತೊಂದರೆ ಅನುಭವಿಸಿದರೆ ತುಲಾರಾಶಿಯವರಿಗೆ ಈ ದಿನ ಹಣ ಬರುವಂತಹ ನಿರೀಕ್ಷೆ ಕೂಡ ಮಾಡ್ಬೋದು. ಹಣದಿಂದ ಅನುಕೂಲ ಕೂಡ ಆಗುವಂಥದ್ದು. ಮತ್ತು ಈ ವೃತ್ತಿಯಲ್ಲಿ ಬದಲಾವಣೆ ಕಂಡು ಬರುತ್ತೆ ಅಂತ ಹೇಳ್ತಾ ಇದೆ. ಯಾಕಂದರೆ ಏನಾದರೂ ಈ ವೃತ್ತಿಯಲ್ಲಿ ಕಿರಿಕಿರಿ ಆಗ್ತಾ ಇದ್ದು ನಿಮಗೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ಅಂತಂದರೆ ನೀವು ಬದಲಾವಣೆ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತ. ಯಾಕಂದರೆ ಈ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೂಡ ಅಲ್ಲಿ ನಿಮ್ಗೆ ಏನು ಸುಖ ಇಲ್ಲ ಅಥವಾ ಏನೋ ಅಲ್ಲಿ ಆ ದುಡ್ಡು ಬರ್ತಾ ಇಲ್ಲ, ನಮ್ಗೆ ತೊಂದರೆ ಆಗ್ತಾ ಇದೆ, ನೆಮ್ಮದಿ ಇಲ್ಲ ಅಂತಂದರೆ ಎಷ್ಟು ಕಷ್ಟಪಟ್ಟರು ಕೂಡ ಅದು ತೊಂದರೆ ಅಂತಾನೆ. ಹಾಗಾಗಿ ನೀವು ಬದಲಾವಣೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತಲೂ ಕೂಡ ಈ ದಿನ ಹೇಳ್ಬೋದಪ್ಪ. ಓಕೆ, ಮುಂದಿನ ರಾಶಿ ಹೇಗಿದೆ? ಹಾಗೆ ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೂ ಕೂಡ ವ್ಯಾಪಾರದಲ್ಲಿ ತುಂಬ ಅನುಕೂಲ. ಇವತ್ತು ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಗಳಿರ್ತೀರ, ನೀವು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರಸ್ಥರಿಗೆ ತುಂಬ ವಿಶೇಷವಾಗಿರುತ್ತೆ ಅಂತ ಹೇಳ್ಬೋದು. ಅಭಿವೃದ್ಧಿ ಆಗುತ್ತೆ. ಹಾಗೆ ಧನಾಗಮನದ ನಿರೀಕ್ಷೆ ಕೂಡ ನೀವು ಈ ದಿನ ಮಾಡ್ಬೋದು. ಇನ್ನು ನಿರುದ್ಯೋಗಿಗಳಿಗೆ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಸಮಾಧಾನ ಆಗಿರುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಯವರು ನಿರುದ್ಯೋಗಿಗಳಿರ್ತೀರಾ, ಅವ್ರಿಗೆ ತಾತ್ಕಾಲಿಕವಾಗಿ ಏನಾದರೂ ಒಂದು ಚಿಕ್ಕದಾಗಿ ಪುಟ್ಟ ಕೆಲಸ ಕಾರ್ಯಗಳು ಮಾಡ್ಕೊಳ್ಳಿ. ಯಾಕಂದರೆ ಕೆಲಸ ಇಲ್ಲ ಅಂತೇಳಿ ಮನೇಲಿ ಕೂತ್ಕೊಂಡ್ರೆ ಅದರಿಂದ ತೊಂದರೆ ಅನುಭವಿಸ್ತೀರ. ಹಾಗಾಗಿ ತಾತ್ಕಾಲಿಕವಾಗಿ ಏನಾದರೂ ಒಂದು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಕುಟುಂಬ ವಿಚಾರದಲ್ಲಿ ಕೂಡ ಎಚ್ಚರಿಕೆಯಿಂದ ಇರಬೇಕು. ವೃಶ್ಚಿಕ ರಾಶಿಯವರು ಕುಟುಂಬ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಈ ದಿನ ಕಳಿಬೇಕಾಗುತ್ತೆ ವೃಶ್ಚಿಕ ರಾಶಿಯವರು.
ಇನ್ನು ಈ ಧನಸ್ಸು ರಾಶಿಯವರಿಗೆ ನೋಡಿದಾಗ ಭೂ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಮೋಸ ಹೋಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ನೋಡಿ, ಶುಕ್ರವಾರ ಏನಾದರೂ ಭೂಮಿ ತಗೋಬೇಕು ಅಂದ್ಕೊಂಡಿದ್ರೆ, ಭೂಮಿ ವಿಚಾರವಾಗಿ ಈಗ ಸೈಟ್ ತಗೊಳ್ಳುವಂಥದ್ದು ಅಥವಾ ಮಾರಾಟ ಮಾಡುವಂಥದ್ದಿದ್ರೆ ಇದು ನೋಡಿ ಮೋಸ ಹೋಗುವ ಸಂಭವ ಅಂತ ಹೇಳ್ತಾ ಇದೆ. ಜಾಗೃತವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ದಿನ ಧನಸ್ಸು ರಾಶಿಯವರು. ಇನ್ನು ಮೋಸ ಹೋಗಿ ಮತ್ತು ಆಸ್ತಿ ಖರೀದಿ ಬಗ್ಗೆನೂ ಕೂಡ ನೀವು ನಿಧಾನಗತಿ ಪ್ರಗತಿ ಉಂಟಾಗುತ್ತೆ ಅಂತ ಹೇಳಿದೆ. ಯಾಕಂದರೆ ನೋಡಿ, ಈ ದಿನವನ್ನು ತುಂಬ ನೀವು ಮುಂದಕ್ಕೆ ಹೋಗೋದು ತುಂಬ ಒಳ್ಳೆಯದಂತ ಹೇಳುತ್ತೆ. ಭೂ ವಿಚಾರವಾಗಿ ಬೇರೆ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ ಶುಕ್ರವಾರ. ಆದರೆ ಭೂಮಿ ವಿಚಾರವಾಗಿ ಮೋಸ ಹೋಗುವಂತಹ ಸಾಧ್ಯತೆ ಈ ದಿನ ಹೆಚ್ಚಾಗಿರುವಂಥದ್ದು ಧನಸ್ಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ವಿದೇಶಿ ವ್ಯವಹಾರದಲ್ಲಿ ಅನುಕೂಲ, ಕುಟುಂಬ ಸುಖ ಉತ್ತಮವಿದ್ದರೂ ಕೂಡ ವಾಸ್ತವ ಬದುಕಿನಲ್ಲಿ ಅನೇಕ ವಿಚಾರಗಳು ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಈ ಮಕರ ರಾಶಿಯವರಿಗೆ ಅಂದರೆ ವಿದೇಶ ವಿಚಾರದಲ್ಲಿ ತುಂಬ ಅನುಕೂಲ ಆಗುತ್ತೆ, ಚೆನ್ನಾಗಿರುತ್ತೆ. ಏನಾದರೂ ವಿದೇಶದಲ್ಲಿ ಬಂಡವಾಳ ಹೂಡಿದ್ರೇನೋ ಅಥವಾ ವಿದೇಶದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇದ್ರೇನೋ ಅಥವಾ ಏನಾದರೂ ವಿದೇಶಕ್ಕೆ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ತುಂಬ ವಿಶೇಷ ಅಂತ ಹೇಳ್ಬೋದು. ಆದರೆ ಈ ಕುಟುಂಬದಲ್ಲಿ ನಡೆಯುವಂತಹ ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ಕಷ್ಟದ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ಮಕರ ರಾಶಿಯವರಿಗೆ ಈ ದಿನ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಕುಂಭರಾಶಿ, ಹಣಕಾಸಿನ ವಿಚಾರದಲ್ಲಿ ನೀವು ಎಷ್ಟು ಜಾಗೃತೆ ವಹಿಸಿದ್ರು ಕೂಡ ಸಮಸ್ಯೆ ಬರುವುದು ಅಂತ ಹೇಳ್ತಾ ಇದೆ. ಕುಂಭರಾಶಿಯವರು ಕೂಡ ಜಾಗೃತರಾಗಿ ಈ ದಿನ ಹಣವಾಗಿ ಏನಂದರೆ ಹಣವನ್ನು ಕೊಡುವಂಥದ್ದು ಅಥವಾ ಹಣವನ್ನು ತೆಗೆದುಕೊಳ್ಳುವಂತಹ ವಿಚಾರ ಇದ್ದರೆ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅದರಿಂದ ಅನಾನುಕೂಲ ಅಂತ ಹೇಳ್ತಾ ಇದೆ. ಯಾಕಂದರೆ ನೀವು ಜಾಗೃತರಾಗಿಲ್ಲ ಅಂತಂದರೆ ಹಣ ಕಳೆದುಕೊಳ್ಳುವಂತಹ ಲಕ್ಷಣಗಳು ಕೂಡ ಗೋಚಾರದಲ್ಲಿ ಇರುವಂಥದ್ದು. ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ನೋಡಿ ಕುಂಭರಾಶಿಯವರಿಗೆ ಏನು ಹೇಳ್ತಾ ಇದೆ, ಹಣದ ವಿಚಾರದ ಜೊತೆಗೆ ಆಸ್ತಿ ವಿಚಾರದಲ್ಲಿ ಕೂಡ ತೊಂದರೆ ಇರುವಂಥದ್ದು, ಪಿತ್ರಾರ್ಜಿತದಾಗಲಿ ಅಥವಾ ಸ್ಥಿರಾಸ್ತಿ ವಿಚಾರದಲ್ಲಿ ಕೂಡ ತೊಂದರೆ ಅನುಭವಿಸ್ತೀರಿ ಅಂತ ಕೂಡ ಹೇಳ್ತಾ ಇದ್ದೆ. ಕಡೆಯ ರಾಶಿ ಮೀನರಾಶಿ. ಇನ್ನು ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪನೆಯಲ್ಲಿ ಅನುಕೂಲ ಆಗುವಂಥದ್ದು. ಯಾರೆಲ್ಲ ಮೀನರಾಶಿಯವರು ಮದುವೆ ವಿಚಾರವಾಗಿ ಈ ದಿನ ಮಾಡ್ಕೊಳ್ಳಿ, ಶುಕ್ರವಾರ ತುಂಬ ಒಳ್ಳೆಯದಾಗುತ್ತೆ. ಏನಾದರೂ ಮದುವೆ ವಿಚಾರದಲ್ಲಿ ಬೇರೆ ಕಡೆ ನೋಡಬೇಕು ಅಂದರೂ ಕೂಡ ಇದನ್ನು ನೋಡ್ಕೊಳ್ಳಿ, ಅನುಕೂಲ ಆಗುತ್ತೆ. ವ್ಯಾಪಾರಕ್ಕೆ ಸಂಬಂಧಿಸಿದ ವಿಚಾರದಲ್ಲಿ ಕೂಡ ಪ್ರಗತಿ ಕಾಣ್ತೀರಾ ಅಂತಂದರೆ ವ್ಯಾಪಾರದಲ್ಲೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಏನಾದರೂ ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಶುಕ್ರವಾರ ಒಳ್ಳೆ ದಿನ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ಬೋದು ಮೀನರಾಶಿಯವರಿಗೆ. ವೀಕ್ಷಕರೇ, ದ್ವಾದಶ ರಾಶಿಗಳ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತಿನ ಸಂಚಿಕೆ ಮುಖಾಂತರವಾಗಿ ನಿಮಗೆ ನೀಡಿದ್ದೀವಿ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ. ನಾರಾಯಣ ಮೂರ್ತಿ ಅವರು ನೆಲಮಂಗಲದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್ ಅವರೇ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯೋಗಾನಂದ ಅಂತ ಹೇಳ್ಬಿಟ್ಟು ಅವರು ಬಗ್ಗೆ ನಮ್ಮ ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? ಸಮಯ ಏನ್ ಗೊತ್ತಿಲ್ಲ. ಅವ್ರ ವಯಸ್ಸು ಅವ್ರಿಗೆ 42 ವರ್ಷ. ಪರವಾಗಿಲ್ಲ, ಕವಡೆ ಶಾಸ್ತ್ರದ ಮುಖಾಂತರವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಗುರುಜಿಯವರು ತಿಳಿಸ್ಕೊಡ್ತಾರೆ. ಗುರುಜಿ ಒಟ್ಟಿಗೆ ಮಾತಾಡಿ. ಪ್ರಶ್ನೆ ಏನಿದೆ ಕೇಳಿ. ಪ್ರಶ್ನೆ ನಮಸ್ತೆ ಹೇಳಿ. ಯೋಗಾನಂದ ಅಂತ ಹೇಳ್ಬಿಟ್ಟು, ಆನಂದ ಅಂತ ಹೇಳ್ಬಿಟ್ಟು ಓಕೆ, ಅವರಿಗೆ ಹೇಗಿದೆ, ಅವರು ಅಯೋಧ್ಯೆಗೆ ಹೋಗಿದ್ದಾರೆ. ಓಕೆ ಓಕೆ. ಅಯೋಧ್ಯೆಯಲ್ಲಿ ಈಗ 1ನೇ ತಾರೀಕಿಂದ ಹೋಗಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಾ? ಕೆಲಸ ಅವರ ಬಾಮೈದಾರ್ ಇದ್ದಾರೆ, ಶೇಷಾದ್ರಿ ಅಂತ, ಶೇಷಾದ್ರಿ ಅಂತ ಚಿಂತಾಮಣಿ ಅವರು ಇದ್ದಾರೆ. ಪಾಟ್ನಾ ಮತ್ತೆ ಅಯೋಧ್ಯೆಯಲ್ಲಿ ನೋಡ್ಕೊಂತಾರೆ. ಫುಡ್ ಡಿಪಾರ್ಟ್ಮೆಂಟ್ ಇಲ್ಲ, 2 ಡಿಪಾರ್ಟ್ಮೆಂಟ್. ಒಳ್ಳೇದಾಗ್ಲಿ ಚೆನ್ನಾಗಿದೆ. ಇವರು ಕೂಡ ಅಲ್ಲಿ ಸೇವೆ ಮಾಡಬಹುದು. ಯಾಕಂದ್ರೆ ಇವ್ರಿಗೂ ಕೂಡ ಒಂದು ದೈವ ಸೇವೆ ಮಾಡುವಂತಹ ತುಂಬಾ ಅವಕಾಶಗಳು ಜಾಸ್ತಿ ಇರೋದ್ರಿಂದ ಅದೇ ಸೇವೆಯಲ್ಲಿ ಅವ್ರಿಗೆ ಮಗ್ನರಾದ್ರೆ ಅವ್ರಿಗೆ ತುಂಬಾ ವಿಶೇಷವಾಗಿ ಎಲ್ಲದ ರೀತಿಯಲ್ಲೂ ಕೂಡ ಅನುಕೂಲ ಆಗುತ್ತೆ. ಇವಾಗ ನೋಡಿ, ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೆ, ಮನೇಲಿ ಕುಟುಂಬದಲ್ಲಿ ಏನಾದರೂ ತೊಂದರೆಗಳಿದ್ರು ಕೂಡ, ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ತೊಂದರೆ ಆದರೂ ಕೂಡ, ಯಾಕಂದ್ರೆ ನೋಡಿ ಈಗ ಇವರಿಗೆ ಸಪ್ತಮದಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ಇವರು ಅಯೋಧ್ಯೆಗೆ ಹೋಗ್ಲಿಕ್ಕೆ ಕಾರಣ ಕೂಡ ಅದಾಗಿರುತ್ತೆ. ಈ ಒಂದು 40ನೇ ವರ್ಷದಲ್ಲಿ ಅವರು ಅಯೋಧ್ಯೆಗೆ ಹೋಗ್ಲಿಕ್ಕೆ ಆ ಭಗವಂತನ ಆಶೀರ್ವಾದದಿಂದ ಅವರು ಅಲ್ಲಿ ಹೋಗಿದ್ದಾರೆ. ಸೇವೆ ಮಾಡ್ಕೊಂಡ್ಲಿ ಮುಂದಿನ ದಿನಗಳಲ್ಲಿ ತುಂಬ ವಿಶೇಷವಾಗಿ ಅವ್ರಿಗೆ ಅನುಕೂಲ ಆಗುತ್ತೆ, ಕುಟುಂಬದಲ್ಲೂ ಕೂಡ ಮತ್ತು ವ್ಯಾಪಾರ ಉದ್ಯೋಗದಲ್ಲಿ ಕೂಡ ಅಂತ ಹೇಳ್ಬೋದು. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಜಾತಕವನ್ನು ಬರೆಸಬೇಕು ಅಥವಾ ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು, ಮನೆಯಲ್ಲಿ ಗೃಹ ಪ್ರವೇಶ ಆಗಿರ್ಬೋದು ಅಥವಾ ಶುಭ ಕಾರ್ಯಗಳಿಗೆ ಗುರುಜಿಯವ್ರನ್ನ ಭೇಟಿ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶ ಇದೆ. ಇನ್ನು ಗುರುಜಿ, ಇವತ್ತಿನ ದಿನ ವಿಶೇಷತೆಯಲ್ಲಿ ಇವತ್ತು ಶುಕ್ರವಾರ, ಇದರ ವಿಶೇಷತೆ ಏನು ಅಂತ ನಮಗೆ ತಿಳಿಸ್ಕೊಡಿ. ನೋಡಿ, ಇವತ್ತು ಶುಕ್ರವಾರ ಏನಾದರೂ ಈ ಹಣದ ವಿಚಾರವಾಗಿ ಸಾಲ ಬಾಧೆ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಏನಾದರೂ ಈ ಹಣ ಯಾರಿಗಾದ್ರೂ ಕೊಟ್ಟು ಕಳ್ಕೊಂಡ್ಬಿಡುವಂಥದ್ದು ಅಥವಾ ಹಣ ಇಸ್ಕೊಂಡಿರ್ತಾರೆ ಕೊಡ್ಲಿಕ್ಕೆ ಆಗ್ತಾ ಇರಲ್ಲ, ಏನಾದರೂ ಈ ರೀತಿ ಆಗಿದ್ರೆ ಮನೆಯಲ್ಲಿ ಈ ಶುಕ್ರವಾರದಂದು ವಿಶೇಷವಾಗಿ ನೋಡಿ ಒಳ್ಳೆಯ ಸಮಯ ಅಂತ ಕೊಡ್ಬೋದು. ಈ ಸಮಯದಲ್ಲಿ ಈ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳೋದ್ರಿಂದ ತುಂಬ ವಿಶೇಷ ಫಲಗಳನ್ನು ಸಿಗ್ಬೋದು. ಯಾರಾದರೂ ಈ ಸಾಲ ತೊಗೊಂಡ್ಬಿಟ್ಟು ಕೊಡೋಕ್ಕಾಗ್ತಾ ಇರಲ್ಲ, ತುಂಬ ಅನುಭವಿಸ್ತಾ ಇರ್ತೀರಾ, ಮಾನಸಿಕವಾಗಿ ಕುಗ್ಗೋಗ್ತಾ ಇರ್ತೀರಾ, ಎಲ್ಲಿ ಬೇರೆ ಕಡೆಯಿಂದ ಹಣ ನಿಮಗೆ
ಹುಟ್ಟುತ್ತಾ ಇರಲ್ಲ ಅಂತಂದರೆ ಮನೆಯಲ್ಲಿ ನೋಡಿ ದೀಪಲಕ್ಷ್ಮಿ ಆರಾಧನೆ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ಯಾಕಂದರೆ ಯಾವಾಗಲೂ ಕೂಡ ನಾವು ಈಗ ಒಂದು ಲಕ್ಷ್ಮಿ ಆರಾಧನೆ ಅಂತ ಹೇಳ್ತಾ ಅಂದರೆ ಈ ಲಕ್ಷ್ಮಿ ಕಳಶವನ್ನೇ ಕುಂಡ್ರಿಸೋದು ಅಥವಾ ಲಕ್ಷ್ಮಿ ಮುಖವಾಡವನ್ನು ಇಟ್ಟು ಪೂಜೆ ಮಾಡುವಂಥದ್ದಲ್ಲ. ಯಾಕಂದರೆ ಎಲ್ಲರ ಮನೆಯಲ್ಲೂ ಕೂಡ ಈ ಲಕ್ಷ್ಮಿ ಮುಖವಾಡ ಇರಲ್ಲ. ಯಾಕಂದ್ರೆ ಅಂಥವ್ರು ಏನು ಮಾಡಬೇಕು, ದೀಪಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಯಾಕಂದರೆ ಒಂದು ದೀಪ ಯಾವ ರೀತಿ ಪ್ರಜ್ವಲನೆ ಮಾಡುತ್ತೆ ಅದೇ ರೀತಿಯೂ ಕೂಡ ಮನೆಯನ್ನು ಕಾಪಾಡುತ್ತೆ, ಮನೆಯಲ್ಲಿ ಪ್ರಜ್ವಲನೆ ಮಾಡುತ್ತೆ ಅಂತ. ನೋಡಿ, ಒಂದು ಏನಾದರೂ ಮನೆಯಲ್ಲಿ ಹಿರಿಯರಿಗೆ ಆರೋಗ್ಯ ಸಮಸ್ಯೆ ಆಗ್ತಾಯಿದ್ರು ಕೂಡ ಇದನ್ನು ಹೆಂಗಳೆಯವರು ಅಂದರೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಮಾಡಬೇಕು ಅಂತ ಹೇಳುತ್ತೆ ವಿಶೇಷವಾಗಿ. ಈಗ ನೋಡಿ, ಯಜಮಾನರು ಯಾರಾದರೂ ಯಜಮಾನರು ಮಾಡ್ಬೋದು, ಅಂದರೆ ಹೆಣ್ಮಕ್ಳು ಯಾರು ಮನೆಯಲ್ಲಿ ಒಡತಿ ಇರ್ತಾರೆ ಅವ್ರು ಮಾಡ್ಬೋದು, ಅಥವಾ ಮಕ್ಕಳಲ್ಲಿ ಕೂಡ ಮಾಡಿಸ್ಬೋದು, ಚಿಕ್ಕ ಮಕ್ಕಳಾಗಲಿ ದೊಡ್ಡ ಮಕ್ಕಳಾಗಲಿ. ವಿಶೇಷವಾಗಿ ಅಂದರೆ ಈ ಒಂದು ಮಹಾಲಕ್ಷ್ಮಿಯನ್ನು ಒಲಿಸ್ಕೋಬೇಕು ಅಂತಂದರೆ ಈ ಶುಕ್ರವಾರದ ಪ್ರಾತಃ ಕಾಲದಲ್ಲಿ ಈ ಒಂದು ಸಮಯದಲ್ಲಿ ವಿಶೇಷವಾಗಿ 12 ಗಂಟೆವರೆಗೂ ಕೂಡ ನಿಮಗೆ ಟೈಮ್ ಇರುತ್ತೆ ನೋಡಿ. ಯಾಕಂದರೆ ಇದಕ್ಕೇನು ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಬೇಕಿಲ್ಲ. ಮಾಧ್ಯಾಹ್ನಿಕಕ್ಕೆ ಮುಂಚೆ ಅಂದರೆ ಈ ಪ್ರಾತಃ ಕಾಲ ಅಂತ ಹೇಳ್ತೀವಿ, ಈ ಪ್ರಾತಃ ಕಾಲದಲ್ಲಿ ವಿಶೇಷವಾಗಿ ಪೂಜೆಗಳು ಮಾಡ್ಕೊಳ್ಳಿ. ನಮಗೆ ಸಾಮಾನ್ಯವಾಗಿ ಪ್ರಾತಃ ಕಾಲ, ಮಾಧ್ಯಾಹ್ನಿಕ ಕಾಲ, ಸಾಯಂಕಾಲ ನಮಗೆ ಗೊತ್ತಿದೆ. ಈ ಮಾಧ್ಯಾಹ್ನಿಕ ಕಾಲಕ್ಕೂ ಮುಂಚೆ ಪ್ರಾತಃ ಕಾಲ ಇರುವಂಥದ್ದು 12 ಗಂಟೆವರೆಗೆ. ಆ 12 ಗಂಟೆ ಒಳಗಡೆ ಈ ಒಂದು ವಿಶೇಷವಾಗಿ ನೋಡಿ ದೀಪಲಕ್ಷ್ಮಿ ಆರಾಧನೆಯನ್ನು ಮಾಡ್ಕೊಳ್ಬೇಕು. ಒಂದು 5 ಮುಖ ಇರುವಂಥ ಒಂದು ಮಣ್ಣಿನ ದೀಪ ತಗೋಬೇಕು, 5 ಕಡೆ ದೀಪ ಅಂಟಿಸ್ಬೇಕು. ಕೆಲವರು ಹೇಳ್ತಾರೆ 3 ಕಡೆ ಅಂಟಿಸುವಂಥದ್ದು ಕೂಡ ತಂತ್ರ ಇದೆ, ಇನ್ನೊಂದು 2 ಕಡೆ ಕೂಡ ದೀಪ ಅಂಟಿಸ್ತೀವಿ, ಮತ್ತು ಒಂದು ಮಣ್ಣಿನ ದೀಪ ಒಂದು ಕಡೆನೂ ಕೂಡ ಅಂಟಿಸ್ತೀವಿ. ಆದರೆ ಪ್ರತಿ ಶುಕ್ರವಾರ ಆರೋಗ್ಯ ಸಮಸ್ಯೆ ಹಾಗೂ ಈ ಸಾಲದ ಸಮಸ್ಯೆಯಲ್ಲಿ ಏನಾದರೂ ಸಿಲುಕಿ ಹಾಕಿಕೊಂಡಿದ್ರೆ ವಿಶೇಷವಾಗಿ ಇದೊಂದು ತಂತ್ರವನ್ನು ಮಾಡ್ಕೊಳ್ಳಿ. ಮನೆಯಲ್ಲಿ ನೋಡಿ 5 ಮುಖವಿರುವಂಥದ ದೀಪವನ್ನು ಮನೆಯಲ್ಲಿ ಹಚ್ಚಬೇಕಾಗುತ್ತೆ. ಎಲ್ಲಿ ಹಚ್ಚಬೇಕು ಅನ್ನೋ ತಿಳ್ಕೊಬೇಕು. ನೋಡಿ, ಕೆಲವರು ಏನು ಮಾಡ್ತಾರೆ, ಈ ದೇವರ ಮನೆಯಲ್ಲಿ ಪೂಜೆ ಮಾಡ್ತಾರೆ. ಯಾಕಂದರೆ ಒಂದು ದೇವರ ಪೂಜೆಗೆ ಒಂದು ಪ್ರಶಸ್ತವಾದ ಸ್ಥಳ ಅಂತಲೂ ಕೂಡ ಹೇಳ್ಬೋದು. ಆದರೆ ಬ್ರಹ್ಮಸ್ಥಾನದಲ್ಲಿ ಹಚ್ಚಬೇಕು ಅಂತ ಹೇಳುತ್ತೆ ಶಾಸ್ತ್ರ. ತುಂಬ ವಿಶೇಷವಾಗಿ ಅನುಕೂಲ ಆಗುತ್ತೆ. ಯಾಕಂದರೆ ಈ ಬ್ರಹ್ಮಸ್ಥಾನ ಅನ್ನುವಂಥದ್ದು ಮೂಲ, ಒಂದು ಮನೆಗೆ ಮೂಲ ಆಗಿರುವಂಥದ್ದು ಇಂದ್ರಸ್ಥಾನ ಅಂತಲೂ ಕೂಡ ಹೇಳ್ತೀವಿ. ಅಲ್ಲಿಂದ ನಮಗೆ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದನ್ನು ಕಿತ್ತಾಕುವಂತಹ ಕೆಲಸ ಕೂಡ ಅಲ್ಲಿಂದನೇ ಆಗುತ್ತೆ. ಮತ್ತು ಈ ಪಾಸಿಟಿವ್ ಎನರ್ಜಿ ಕೂಡ ಬಿಲ್ಟ್ ಆಗುವಂಥದ್ದು, ವೃದ್ಧಿ ಆಗುವಂಥದ್ದು ಕೂಡ ಅದೇ ಸ್ಥಳದಿಂದ. ಹಾಗಾಗಿ ಅಂಥ ಒಂದು ಸ್ಥಳದಲ್ಲಿ ಕೆಳಗಡೆ ಏನಾದರೂ ಒಂದು ಬಾಳೆ ಎಲೆನೋ ಅಥವಾ ವಿಳೆಯದೆಲೆನೋ ಏನಾದರೂ ಹಾಕಿ, ಒಂದು ಹಕ್ಕಿನೋ ಅಥವಾ ಅಕ್ಷತನೋ ಏನಾದರೂ ಇಟ್ಟು ಅದರ ಮೇಲೆ 3 ಥರ ಎಣ್ಣೆ, ನಿಮಗೆ ಯಾವುದಾದ್ರೂ ಮನೇಲಿ ಯಾವುದಾದ್ರೂ ತಗೊಳ್ಳಿ, ಅಥವಾ ಜೊತೆಲಿ ಈಗ ತುಪ್ಪವನ್ನು ಕೂಡ ಸೇರಿಸ್ಬೋದು. ಈ ರೀತಿ ಒಂದು 3 ಥರದ್ದು ಎಣ್ಣೆಯನ್ನು ಒಳಗಡೆ ಹಾಕಿ 5 ದೀಪಗಳನ್ನು ಹಚ್ಚಿಸ್ಬೇಕಾಗುತ್ತೆ. ಈ 5 ದೀಪಗಳನ್ನು ಹಚ್ಚಿ ಏನು ಮಾಡಬೇಕು ನೋಡಿ, ಹಚ್ಚಬೇಕು ಅಂತಂದರೆ ಅರಿಶಿಣ, ಕುಂಕುಮ, ಒಂದು ಚಿಕ್ಕದಾಗಿ ಒಂದು ಹೂವಿಟ್ಟು ದೀಪವನ್ನು ಹಚ್ಚಿ ಸಂಕಲ್ಪವನ್ನು ಮಾಡಿ ಏನೇ ದೋಷಗಳಿರಲಿ, ಏನೇ ತೊಂದರೆಗಳಿರಲಿ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಅಡ್ರೆಸ್ ಡಿಸ್ಪ್ಲೇ ಆಗುತ್ತೆ, ನೋಡಿ, ಜೊತೆಲಿ ನೇರವಾಗಿ ಹೋಗಿ ಭೇಟಿಯಾಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.